ನಿನ್ ಕೈಯಲ್ಲಿ ಫೋನ್ ಇದೆ, ಹೋಗಿ ಗೂಗಲ್ ಮಾಡು, ಈ ತರ 1000 ಎಕ್ಸಾಂಪಲ್ ಬೇಕಾದ್ರೂ ಸಿಗ್ತವೆ. ಟೆಸ್ಲಾ 2003 ಅಲ್ಲಿ ಸ್ಟಾರ್ಟ್ ಆಯ್ತು, ಆದ್ರೆ ಅದ್ರ ಮೊದಲ ಪ್ರಾಫಿಟ್ ಬರೋದಕ್ಕೆ 10 ಇಯರ್ಸ್ ಬೇಕಾಯ್ತು. ಆದ್ರೆ ಈಗ ಟೆಸ್ಲಾ ಒಂದು ಸೆಕೆಂಡ್ಗೆ $3,100 ಅರ್ನ್ ಮಾಡ್ತಾ ಇದೆ. ಯೂಟ್ಯೂಬ್ 2005 ಅಲ್ಲಿ ಸ್ಟಾರ್ಟ್ ಆಯ್ತು, ಆದ್ರೆ ಅದ್ರ ಮೊದಲ ಪ್ರಾಫಿಟ್ ಬರೋದಕ್ಕೆ 2010 ಕಾಯ್ಬೇಕಾಯ್ತು. ಆದ್ರೆ ಈಗ ಯೂಟ್ಯೂಬ್ ಒಂದು ಸೆಕೆಂಡ್ಗೆ $10,000 ಅರ್ನ್ ಮಾಡ್ತಾ ಇದೆ. ಅದೇ ರೀತಿ ಅಮೆಜಾನ್ ಸಕ್ಸಸ್ ಆಗೋದಕ್ಕೆ 7 ವರ್ಷ ಬೇಕಾಯ್ತು, ಆದ್ರೆ ಈಗ ಅಮೆಜಾನ್ ಒಂದು ಸೆಕೆಂಡ್ಗೆ $18,000 ಅರ್ನ್ ಮಾಡ್ತಾ ಇದೆ. ನಿನ್ ಕೈಯಲ್ಲಿ ಫೋನ್ ಇದೆ, ಹೋಗಿ ಗೂಗಲ್ ಮಾಡು, ಈ ತರ 1000 ಎಕ್ಸಾಂಪಲ್ ಬೇಕಾದ್ರೂ ಸಿಗ್ತವೆ. ಈಗ ನೀನ್ ಕಷ್ಟ ಪಡ್ತಾ ಇದೆಯಾ, ನಿನ್ ರಿಸಲ್ಟ್ ಬರ್ತಾ ಇಲ್ಲ ಅಂದ್ರೆ ನೀನು ಫೇಲ್ ಆಗ್ತಾ ಇದೆಯಾ, ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಅಂತಲ್ಲ, ನಿನ್ನ ರೂಟ್ಸ್ ಸ್ಟ್ರಾಂಗ್ ಆಗ್ತಾ ಇದೆ, ನೀನು ಪವರ್ಫುಲ್ ಮ್ಯಾನ್ ಆಗ್ತಾ ಇದೆಯಾ ಅಂತ ಅರ್ಥ. ಈಗ ನೀನು ಮನಿ ಅರ್ನ್ ಮಾಡ್ತಾ ಇಲ್ಲ, ಇಟ್ಸ್ ಓಕೆ, ಕಂಟಿನ್ಯೂ ಮಾಡು. ಆದ್ರೆ ಒಂದ್ಸರಿ ಮನಿ ಬರೋಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದನ್ನ ನೀನ್ ಕೂಡ ನಿಲ್ಸಕ್ಕಾಗಲ್ಲ. ಈ ಟೆಸ್ಲಾ, ಯೂಟ್ಯೂಬ್, ಅಮೆಜಾನ್ ಸುಮ್ಮನೆ ಈಸಿಯಾಗಿ ಬಿಲ್ಡ್ ಆಗಿಲ್ಲ. ಅವು ತುಂಬಾ ಕಷ್ಟಗಳು ಪಟ್ಟಿದ್ದಾವೆ, ತುಂಬಾ ಸ್ಟ್ರಗಲ್ಸ್ ಆಗಿದೆ, ತುಂಬಾನೇ ಡ್ರಾಬ್ಯಾಕ್ ಆಗಿದೆ. ಬಟ್ ದೇ ನೆವರ್ ಗಿವ್ ಅಪ್. ಒಂದರ್ಥ ಮಾಡ್ಕೊ, ಗ್ರೇಟ್ ಥಿಂಗ್ಸ್ ವಿಲ್ ಟೇಕ್ ಟೈಮ್.